ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳಿಗೆ ಚಿಕಿತ್ಸೆ ಮುಂದುವರೆದಿದ್ದು ಹಳೆ ಮಠದಲ್ಲಿ ಶಿವಕುಮಾರ ಶ್ರೀಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸದ್ಯ ಶಿವಕುಮಾರ ಶ್ರೀಗಳ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡು ಬರ್ತಾ ಇದ್ದು ಸಿದ್ಧಗಂಗಾ ಆಸ್ಪತ್ರೆ ವೈದ್ಯ ಪರಮೇಶ್ ತಂಡದಿಂದ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಇನ್ನು ವೆಂಟಿಲೇಷನ್ ಮೂಲಕ ಶ್ರೀಗಳಿಗೆ ಆಕ್ಸಿಜನ್ ಪೂರೈಕೆ ಮಾಡಲಾಗ್ತಾ ಇದ್ದು ಎಂದಿನಂತೆ ಸ್ವಾಮೀಜಿಗಳಿಗೆ ಬೆಳಗ್ಗೆ 5 ಗಂಟೆಗೆ ರಕ್ತ ಪರೀಕ್ಷೆ ನಡೆಸಲಾಗಿದೆ. ಬೆಳಗ್ಗೆ 5ಕ್ಕೆ ರಕ್ತ ಪರೀಕ್ಷೆ ಬಿಪಿ ಪರೀಕ್ಷೆಯನ್ನ ವೈದ್ಯರು ನಡೆಸಿದ್ದು ಬೆಳಗ್ಗೆ 10 ಗಂಟೆಗೆ ಶ್ರೀಗಳ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಲಾಗುತ್ತೆ. ಆರೋಗ್ಯದ ಬಗ್ಗೆ ಡಾಕ್ಟರ್ ಪರಮೇಶ್ ಮಾಹಿತಿಯನ್ನ ನೀಡಲಿದ್ದಾರೆ. ಡಾಕ್ಟರ್ ಪರಮೇಶ್ ಡಾಕ್ಟರ್ ಶಿವಕುಮಾರ ಶ್ರೀಗಳ ಆಪ್ತ ವೈದ್ಯರಾಗಿದ್ದಾರೆ. ಡಾಕ್ಟರ್ ಶಿವಕುಮಾರ ಶ್ರೀಗಳಿಗೆ ಚಿಕಿತ್ಸೆ ಈಗ ಮುಂದುವರೆದಿದ್ದು ಹಳೆ ಮಠದಲ್ಲಿ ಶಿವಕುಮಾರ ಶ್ರೀಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸದ್ಯ ಶಿವಕುಮಾರ ಶ್ರೀಗಳ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡು ಬಂದಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದ್ದು ಸಿದ್ಧಗಂಗಾ ಆಸ್ಪತ್ರೆ ವೈದ್ಯ ಡಾಕ್ಟರ್ ಪರಮೇಶ್ ಮತ್ತು ಅವರ ತಂಡದಿಂದ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ವೆಂಟಿಲೇಷನ್ ಮೂಲಕ ಶ್ರೀಗಳಿಗೆ ಆಮ್ಲಜನಕ ಪೂರೈಕೆ ಮಾಡಲಾಗ್ತಾ ಇದೆ. ಎಂದಿನಂತೆ ಶ್ರೀಗಳಿಗೆ ಬೆಳಗ್ಗೆ 5 ಗಂಟೆಗೆ ರಕ್ತ ಪರೀಕ್ಷೆ ನಡೆಸಲಾಗಿದ್ದು ಬೆಳಗ್ಗೆ 5ಕ್ಕೆ ರಕ್ತ ಪರೀಕ್ಷೆ ಜೊತೆಗೆ ಬಿಪಿ ಪರೀಕ್ಷೆಯನ್ನು ಕೂಡ ವೈದ್ಯರು ನಡೆಸಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಶ್ರೀಗಳ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಲಾಗುತ್ತೆ. ಆರೋಗ್ಯದ ಬಗ್ಗೆ ಡಾಕ್ಟರ್ ಪರಮೇಶ್ ಮಾಹಿತಿಯನ್ನ ಕೊಡಲಿದ್ದಾರೆ. ಡಾಕ್ಟರ್ ಪರಮೇಶ್ ಡಾಕ್ಟರ್ ಶಿವಕುಮಾರ ಶ್ರೀಗಳ ಆಪ್ತ ವೈದ್ಯರಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ಈಗ ಅಲ್ಲಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಈಗ ಶ್ರೀಗಳ ಆರೋಗ್ಯದ ಬಗ್ಗೆ ಸದ್ಯದ ಮಾಹಿತಿ ಏನಿದೆ ಮತ್ತೆ ಪರೀಕ್ಷೆಗಳು ನಡೆಸಲಾಯಿತು ಬೆಳಗ್ಗೆ 5 ಗಂಟೆಗೆ, ಎಷ್ಟೊತ್ತಿಗೆ ರಿಪೋರ್ಟ್ ಬರಲಿದೆ? ಹೌದು ಸುಕನ್ಯಾ, ಏನು ಎಂದಿನಂತೆ ಶ್ರೀಗಳಿಗೆ ಇಂದು ಕೂಡ ಬೆಳಗ್ಗೆ 5 ಗಂಟೆಗೆ ರಕ್ತ ಪರೀಕ್ಷೆ, ಪ್ಯಾರಾಮೀಟರ್ಸ್ ಮತ್ತು BP ಸೇರಿದಂತೆ ಹಲವು ಚೆಕಪ್ಗಳನ್ನ ನಡೆಸಿದ್ದಾರೆ. ಈ ಒಂದು ರಿಪೋರ್ಟ್ ಏನು ಬೆಳಗ್ಗೆ 10 ಗಂಟೆಗೆ ಏನು ಸಿಗಲಿರುವಂಥದ್ದು ಡಾಕ್ಟರ್ ಪರಮೇಶ್ವರ ಸಂಪೂರ್ಣ ಮಾಹಿತಿ ಕೂಡ ನೀಡ್ತಾರೆ. ಇನ್ನು ಎಂದಿನಂತೆ ಶ್ರೀಗಳಿಗೆ ಹಳೆ ಮಠದಲ್ಲೇ ಕೂಡ ಚಿಕಿತ್ಸೆ ಮುಂದುವರೆದಂಥದ್ದು. ಅಂದರೆ ಅಲ್ಲಿ ಒಂದು ಕೋಣೆಯಲ್ಲಿನೇ ಆಸ್ಪತ್ರೆ ರೀತಿ ಒಂದು ಕೊಠಡಿ ರಚಿಸಿ ಅಲ್ಲಿ ಶ್ರೀಗಳಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಅಂದರೆ ಸದ್ಯಕ್ಕೆ ಆಕ್ಸಿಜನ್ ಮೂಲಕ ಅವರಿಗೆ ಅಂದರೆ ವೆಂಟಿಲೇಟರ್ ಮೂಲಕ ಆಕ್ಸಿಜನ್ ಪೂರೈಕೆ ಮಾಡಲಾಗ್ತಿದೆ. ಇನ್ನು ಸದ್ಯಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ನಿನ್ನೆ ಸಂಜೆಯಿಂದ ಕೂಡ ಶ್ರೀಗಳಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏನು ಚೇತರಿಕೆ ಉಂಟಾಗಿದೆ ಅಂತೇಳಿ ವೈದ್ಯರು ಕೂಡ ಈಗಾಗಲೇ ರಾತ್ರಿಯಿಂದ ಕೂಡ ಸ್ಪಷ್ಟಪಡಿಸಿರುವಂಥದ್ದು. ಇನ್ನು ಇವತ್ತು ಕೂಡ ಸಾಕಷ್ಟು ಗಣ್ಯರು ಮಠಕ್ಕೆ ಆಗಮಿಸುವ ಸಾಧ್ಯತೆ ಕೂಡ ಇದೆ ಅಂತಲೇ ಹೇಳ್ಬೋದು. ಏನೋ ಮಧ್ಯಾಹ್ನದ ವೇಳೆಗೆ CM ಕುಮಾರಸ್ವಾಮಿ ಮತ್ತು ಇನ್ನು ಬೆಳಗ್ಗೆ ಮಾಜಿ CM ಯಡಿಯೂರಪ್ಪರು ಕೂಡ ಮಠಕ್ಕೆ ಆಗಮಿಸ್ತಾರೆ. ಶ್ರೀಗಳ ಏನು ಮಾಹಿತಿ ಕೂಡ ಪಡೆಯಲಿದ್ದಾರೆ. ಅಂದರೆ ನಿನ್ನೆ ಬೆಳಗ್ಗೆಯಿಂದ ಕೂಡ ಸಂಜೆವರೆಗೂ ಯಡಿಯೂರಪ್ಪರು ಇಲ್ಲೇ ಇದ್ದು ಶ್ರೀಗಳ ಕ್ಷಣದ ಮಾಹಿತಿ ಕೂಡ ಪಡಿತಾ ಇದ್ರು. ಇನ್ನೇನು ಕೆಲವೇ ಒಂದು ಕ್ಷಣಗಳೇನು ಒಂದು 8 ಗಂಟೆ ಸುಮಾರಿಗೆ ಮಠಕ್ಕೆ ಆಗಮಿಸಿ ಇವತ್ತು ದಿನ ಪೂರ್ತಿ ಶ್ರೀಗಳ ಆರೋಗ್ಯದ ಕುರಿತು ಮಾಹಿತಿ ಕೂಡ ಪಡೆಯಲಿದ್ದಾರೆ. ಇನ್ನು ಕಿರಿಯ ಶ್ರೀಗಳ ಜೊತೆ ಈ ಒಂದು ಚರ್ಚೆ ಕೂಡ ಮಾಡಲಿದ್ದಾರೆ. ಇನ್ನು ಮತ್ತೊಂದು ಕಡೆ ಮೈಸೂರಿಂದ ಸುತ್ತೂರು ಶ್ರೀಗಳು ಕೂಡ ಮಠಕ್ಕೆ ಆಗಮಿಸುವ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಕಳೆದ ಒಂದು 2 ತಿಂಗಳಿಂದ ಕೂಡ ಚೆನ್ನೈಗಾಗಿರ್ಬೋದು ಮತ್ತು ಸಿದ್ಧಗಂಗಾ ಆಸ್ಪತ್ರೆಗೆ ಆಗಿರ್ಬೋದು ಮತ್ತು ಮಠಕ್ಕಾಗಿರ್ಬೋದು ವಾರಕ್ಕೊಂದ್ಸಲ ಮತ್ತು ಒಂದು 3-4 ದಿನಕ್ಕೊಂದ್ಸಲ ಸುತ್ತೂರು ಶ್ರೀಗಳು ಬಂದು ಶ್ರೀಗಳನ್ನು ಯೋಗಕ್ಷೇಮ ವಿಚಾರಿಸಿ ವಾಪಸ್ ಹೋಗ್ತಾ ಇದ್ರು. ಈ ಒಂದು ಕಾರಣಕ್ಕೆ ಏನು ಕಳೆದ 3 ದಿನಗಳಿಂದ ಒಂದು ಮಠಕ್ಕೆ ಇದು ಆಸ್ಪತ್ರೆಗೆ ಆಗಮಿಸಿ ಯೋಗಕ್ಷೇಮ ಕೂಡ ವಿಚಾರಿಸಿದ್ರು. ಇನ್ನು ಇಂದು ಮಠಕ್ಕೆ ಕೂಡ ಆಗಮಿಸಿದ್ದಾರೆ ಅಂತೇಳಿ ಮಾಹಿತಿ ಇರುವಂಥದ್ದು. ಇನ್ನು ಮತ್ತೊಂದು ಕಡೆ ಯಾವುದೇ ರೀತಿ ಭಯಪಡುವಂಥ ಅಗತ್ಯ ಇಲ್ಲ ಅಂತೇಳಿ ವೈದ್ಯರು ಸ್ಪಷ್ಟಪಡಿಸಿದ್ದು. ಇನ್ನು ಬ್ಲಡ್ ರಿಪೋರ್ಟ್ನಲ್ಲಿ ಯಾವೊಂದು ಬೆಳವಣಿಗೆ ಆಗಿದೆ ಒಂದು ವಿಚಾರಕ್ಕೆ 10 ಗಂಟೆ ಸುಮಾರಿಗೆ ಹೆಲ್ತ್ ಬುಲೆಟಿನ್ ರಿಲೀಸ್ ಮಾಡ್ತಾರೆ. ಆ ಒಂದು ಹೆಲ್ತ್ ಬುಲೆಟಿನ್ ಆಧಾರದ ಮೇಲೆ ಶ್ರೀಗಳಿಗೆ ಹೆಚ್ಚಿನ ಚಿಕಿತ್ಸೆ ಕೂಡ ನೀಡ್ತೀವಿ ಅಂತೇಳಿ ಮಾಹಿತಿ ಕೂಡ ಇರುವಂಥದ್ದು. ಇನ್ನು ಇವರಿಗೆ ಯಾವುದಾದ್ರೂ ನುರಿತ ವೈದ್ಯರ ತಂಡ ಬೇಕಾ ಅನ್ನೋ ಒಂದು ವಿಚಾರಕ್ಕೋಸ್ಕರ ಆ ಹೆಲ್ತ್ ಬುಲೆಟಿನ್ ಬಂದ ಬಳಿಕ ನುರಿತ ವೈದ್ಯರನ್ನು ಕೂಡ ಕರೆಸುವಂಥ ಸಾಧ್ಯತೆ ಕೂಡ ಇದೆ ಸುಕನ್ಯಾ. ಮತ್ತೊಂದು ಕಡೆ ಏನು ಮಠದಲ್ಲಿ ಈಗಾಗಲೇ ಬೆಳಗ್ಗೆಯಿಂದ ಕೂಡ ಇಂದಿನ ಕಾರ್ಯಚಟುವಟಿಕೆ ಕೂಡ ಮುಂದುವರೆದಿದೆ ಅಂತ ಹೇಳ್ಬೋದು. ಇನ್ನು ಏನು ನಮ್ಮ ಬಲಭಾಗದಲ್ಲಿ ನೋಡ್ಬೋದಾಗಿದೆ, ಈ ಒಂದು ಬಲಭಾಗ ಹಳೆ ಮಠಕ್ಕೆ ಹೋಗುವಂಥ ದಾರಿ. ಏನು ಶ್ರೀಗಳಿಗೆ ಹಳೆ ಮಠದಲ್ಲಿ ಚಿಕಿತ್ಸೆ ಮುಂದುವರಿಸುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸ್ ಬಿಗಿ ಭದ್ರತೆ ಕೂಡ ಕಳೆದ 4-5 ದಿನಗಳಿಂದ ಕೂಡ ಮಾಡಿರುವಂಥದ್ದು. ಬ್ಯಾರಿಕೇಡ್ಗಳನ್ನ ಹಾಕಿ ಬರುವಂಥ ಭಕ್ತರಿಗೆ ಏನು ನಿರ್ಬಂಧ ಕೂಡ ಏರಿದ್ದಾರೆ. ಯಾಕಂದರೆ ಅವರು ಸೋಂಕು ತಗುಲುತ್ತೆ ಮತ್ತು ಹೆಚ್ಚಿನ ಸೋಂಕು ತಗುಲಿದ್ರೆ ಮತ್ತೆ ಶ್ರೀಗಳು ಎಲ್ಲಿ ಅನಾರೋಗ್ಯಕ್ಕೆ ತುತ್ತಾಗ್ತಾರೋ ಅನ್ನೋದು ಕಾರಣಕ್ಕೋಸ್ಕರ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಿರುವಂಥದ್ದು. ಮಠದ ಆವರಣದಲ್ಲಿ ಪೂರ್ತಿ ಸುಮಾರು 50ಕ್ಕೂ ಹೆಚ್ಚು ಸಿಬ್ಬಂದಿ ಈಗಾಗಲೇ ಪೊಲೀಸು ನಿಯೋಜನೆಗೊಂಡಿದ್ದಾರೆ. ಅಂದರೆ ಶಿಫ್ಟ್ ವೈಸ್ ಬೆಳಗ್ಗೆ 2 PSIಗಳು ಮತ್ತು ರಾತ್ರಿ 2 PSIಗಳು, ಇವರಿಗೆ 2 ಸರ್ಕಲ್ ಇನ್ಸ್ಪೆಕ್ಟರ್ಗಳು, ಒಟ್ಟು ಏನು KSRP ಸೇರಿದಂತೆ 50ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈಗಾಗಲೇ ಮಠದಲ್ಲಿ ಇರುವಂಥದ್ದು. ಇನ್ನು ಮತ್ತೊಂದು ಕಡೆ ಈ ಒಂದು ಮಠದ ಆವರಣದಲ್ಲಿ ಏನು ಈಗಾಗಲೇ ಭಕ್ತರ ದಂಡು ಕೂಡ
ಬರ್ತಾ ಇರುವಂಥದ್ದು. ಅಂದರೆ ಕಳೆದ ರಾತ್ರಿಯಿಂದ ಕೂಡ ಬೇರೆ ನಮ್ಮ ರಾಜ್ಯದ ಉತ್ತರ ಕರ್ನಾಟಕ, ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದ ಭಕ್ತರು ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಧಾವಿಸ್ತಾರೆ. ಹೀಗಾಗಿ ಕಳೆದ ರಾತ್ರಿಯಿಂದ ಕೂಡ ಇಲ್ಲಿ ಬಂದು ಇಲ್ಲೇ ಇದ್ದು ಮತ್ತೆ ಶ್ರೀಗಳನ್ನು ದರ್ಶನ ಮಾಡೋದಕ್ಕೋಸ್ಕರ ಇದ್ರು. ಇನ್ನು ಮತ್ತೊಂದು ಕಡೆ ಶ್ರೀಗಳಿಗೆ ದರ್ಶನ ಇಲ್ಲ ಅಂತೇಳಿ ಈಗಾಗಲೇ ಮಠದ ಆಡಳಿತ ಮಂಡಳಿ ಕಿರಿಶ್ರೀ ಮನವಿ ಮಾಡಿದರೂ ಕೂಡ ಇಲ್ಲ ಒಂದು ಕಡೆ ಶ್ರೀಗಳನ್ನ ನೋಡಬೇಕು ಅಂತೇಳಿ ಭಕ್ತರ ಹಂಬಲ ಇದ್ದೇ ಇರುತ್ತೆ. ಹೀಗಾಗಿ ಮಠದ ಹಿಂಭಾಗದಲ್ಲಿ ಒಂದು ಕಿಟಕಿ ಮೂಲಕ ಶ್ರೀಗಳಿಗೆ ದರ್ಶನ ಕೂಡ ವ್ಯವಸ್ಥೆ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಎಂದಿನಂತೆ ಶ್ರೀಗಳಿಗೆ ಚಿಕಿತ್ಸೆ ಮುಂದುವರೆದಿದ್ದು ಯಾವುದೇ ರೀತಿ ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು 10 ಗಂಟೆ ಬಳಿಕ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗುತ್ತೆ. ಹೆಲ್ತ್ ಬುಲೆಟಿನ್ ಆಧಾರದ ಮೇಲೆ ಹೆಚ್ಚಿನ ಚಿಕಿತ್ಸೆ ಕೂಡ ಇದು ಮಾಡ್ತಾರೆ. ಇವತ್ತು ಕೂಡ ಸಾಕಷ್ಟು ಗಣ್ಯರು ಮಠಕ್ಕೆ ಆಗಮಿಸುವ ಸಾಧ್ಯತೆ ಇದೆ. ಸುಕನ್ಯಾ, ಧನ್ಯವಾದ ಮಹೇಶ್.